ನನ್ನ ಪರ್ಸನಲ್ ವ್ಯೂ ಹೇಳ್ತೀನಿ ನಾನು. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ನಮ್ಮ ಇಡೀ ಯೋಚನೆ, ನಡೆ, ನುಡಿ ಎಲ್ಲವೂ ಕೂಡ ಧರ್ಮಗ್ರಂಥ, ಪ್ರವಾದಿ ಅಂದರೆ ಪೈಗಂಬರದೊಂದೇ ಹೇಳ್ತಾ ಇಲ್ಲ, ಅವತಾರ ಅಂತ ಹೇಳ್ತೀವಿ ಅಥವಾ ದೇವದೂತ ಅಂತ ಹೇಳ್ತೀವಿ. ಯಾವ ಧರ್ಮದವರಾಗಲಿ ಅದರ ಸುತ್ತು ಕಡೆನೇ ತಿರುಗೋದಕ್ಕೆ ಶುರು ಮಾಡಿದರೆ ಇಂಥ ಸಮಸ್ಯೆ ಆಗ್ತವೆ ಅಂತ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ, ನಮ್ಮ ತಾಯಿ ಸತ್ತೋಗುವೆ, ನಾನು ಚಿಕ್ಕ ಹುಡುಗ. ಯು ಆರ್ ನಾಟ್ ಲಿವಿಂಗ್ ಇನ್ ಪ್ರೆಸೆಂಟ್. ನೀವು 1400 ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆ, ಪ್ರವಾದಿಗಳು ಅವತರಿಸಿದ್ದು ಅಥವಾ ಏನು ಹೇಳ್ತೀರಿ, ಆವಾಗ ಬರೆದಂಥ ಒಂದು ಪುಸ್ತಕ ನಿಮ್ಮ ಇವತ್ತಿನ ಜೀವನ ಅದರ ಸುತ್ತು ಕಡೆ ಸುತ್ತುತ್ತಾ ಇದೆ. ಆ ಕಾರಣಕ್ಕಾಗಿ ಉಳಿದ ಕಮ್ಯುನಿಟಿ ಜೊತೆ ಅಡ್ಜಸ್ಟ್ ಆಗೋದು ಕಷ್ಟ ಇಲ್ಲ. ನಾವು ಟೋಟಲಿ ಕಂಫರ್ಟ್ ಆಗಿ ಅಡ್ಜಸ್ಟ್ ಆಗಿದ್ದೀವಿ, ಆಗುತ್ತೀವಿ. ಯಾಕಂತ ಹೇಳಿದ್ರೆ ಇದಕ್ಕೆ ಮುಂಚೆ ಕೂಡ ನಾನು ಹೇಳಿದ್ದೀನಿ ಎಷ್ಟೋ ಬಾರಿ, ನಮ್ಮ ಪೂರ್ವಜರು ಹಿಂದೂಗಳು ಅಂತ ಹೇಳ್ಕೊಳ್ಳೋಕ್ಕೆ ನಮಗೇನು ಕಷ್ಟ ಇಲ್ಲ. ಏನಿಲ್ಲ ಶಿಷ್ಯ, ಬೆಳಿಗ್ಗೆನೆ ತಲೆಗೂಳ ಬಿಡ್ತಾ ಇದೆಯಲ್ಲೋ. ಮೋಹನ್ ಭಗವತ್ ಹೇಳಿದ್ದಾರೆ, ಎಲ್ಲ ಹಿಂದೂಸ್ತಾನಿಗಳ ದೇಹದೊಳಗೆ ಹಿಂದೂ DNA ಇದೆ ಅಂತ. ಹೌದು, ನಾನು ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಮತ್ತು ಹಿಂದೂ DNA ಎಲ್ಲಿಂದ ಬಂತು? ಅದು ದ್ರಾವಿಡರು ಮತ್ತು ಆರ್ಯನ್ನು, ಅದು ಒಪ್ಕೊಳ್ತೀನಿ. ದ್ರಾವಿಡಿಯನ್ಸ್ ಮತ್ತು ಆರ್ಯನ್ಸ್ ಎಲ್ಲಿಂದ ಬಂತು? ಸೆಂಟ್ರಲ್ ಏಷ್ಯಾದಿಂದ ಇಬ್ಬರು ಬಂದರು. ಮತ್ತು ಅವರೆಲ್ಲಿಂದ ಬಂದು ಎಲ್ಲ ನೋಡಕ್ ಹೋದ್ರೆ ಆದಮಿಂದ ಬಂತಂತ ನಾವು ಡಿಸ್ಕಾರ್ಡ್ ಇಲ್ಲ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನೀವು ಬೇಸಿಕಲಿ ಯಾರೇನೋ ದ್ರಾವಿಡನಾಗಿದ್ರೆ? ನಾನು ದ್ರಾವಿಡಿಯನ್. ನಾನು ಯಾರು? ನೀವೇ ಹೇಳ್ಬೇಕಾಗಿರುತ್ತೆ. ತಾವು ಹೇಳ್ಬೇಕಾಗಿರುತ್ತೆ. ರಾಮ ಆರ್ಯನ ದ್ರಾವಿಡನ? ಕೃಷ್ಣ ಆರ್ಯನ ದ್ರಾವಿಡ? ಆರ್ಯನ ದ್ರಾವಿಡ ಅಂದ್ರೆ ಹಿಂದೂ ಪಂಡಿತಗಳಿದ್ದಾರೆ, ಅವರು ಮಾತಾಡ್ಕೊಳ್ಳಿ. ಈ ಜನ್ಮದಲ್ಲಿ ನೀನು ಉದಾರ ಆಗಲ್ಲ ಕಣ, ಗೊತ್ತು ಬಿಡಿ. ದಯವಿಟ್ಟು ನಾನು ಮಾತಾಡಕ್ಕಾಗಲ್ಲ, ಯಾಕಂದ್ರೆ ತಪ್ಪಾಗಿ ಮಾತಾಡೋದು ಸರಿ ಇರಲ್ಲ. ನಾನು ಅರ್ಥ ಮಾಡಿಕೊಂಡಿರುವಂತೆ ಮುಸ್ಲಿಂ ಕಮ್ಯುನಿಟಿಯ ಸಮಸ್ಯೆಯನ್ನು ಹೇಳ್ತಾ ಇದ್ದೆ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ತನಕ ಧರ್ಮಗ್ರಂಥ, ಪ್ರವಾದಿ, ಧರ್ಮ, ಕುರಾನು, ಮಸೀದಿ ಏನ್ ಹೇಳ್ತಾರೆ, ಫತ್ವಾಗಳೇನಿದೆ, ಇದೇ ರೀತಿ ಬದುಕ್ತೀನಿ ಅಂದ್ರೆ ಇಂಥ ಸಮಸ್ಯೆಗಳು ಇಲ್ಲ, ಹಂಗಾಗೋದಿಲ್ಲ. ಮೇಲೊಬ್ಬ ಅಲ್ಲ ಇದೆ ಅನ್ಕೊಂಡು ಅವ್ನು ನೋಡ್ಕೊತಾನೆ, ಬಿಡ ಮಗಲ್ಲ, ಬಿಡ. ಹಂಗಾಗೋದಿಲ್ಲ ನೋಡಿ. ದೇವಬಂದು ಕ್ಲಿಯರ್ ಆಗಿ ಫತ್ವಾ ಕೊಟ್ಬಿಟ್ಟಿದ್ದಾರೆ. ಫತ್ವಾಗಳು ಹೆಂಗೆ ಕೊಟ್ಟಿದ್ದಾರೆ ಅಂದರೆ, ಭಗವದ್ಗೀತೆಯನ್ನು ನೀವು ಸ್ಕೂಲ್ನಲ್ಲಿ ಟೀಚಿಂಗ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ದೇವಬಂದು ಸ್ಟೇಟ್ಮೆಂಟು ನೋಡಿ, ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದೀನಿ. ದೇವಬಂದು ಅವ್ರಿಗೆ ಇಷ್ಟು ಓಪನ್ ಆಗಿ ಒಂದೇ ನಿಮಿಷ ಮುಗಿಸ್ತೀನಿ. ಇದಕ್ಕೆ ಅಬ್ಜೆಕ್ಷನ್ ಇರುವಂಥದ್ದು. ಒಂದೇ ನಿಮಿಷ. ಇವನೇ ನನಗೆ ಕೌಂಟ್ರ್ ಕೊಡ್ತಾವನೆ, ಈಗ ನಾನು ಕೊಡ್ತೀನಿ ನೋಡಿ ಕೌಂಟ್ರು. ಬೆಚ್ಚೆ ಬೆದ್ದು ಬಿಡಬೇಕು. ಅವ್ರು ಏನು ಸ್ಟೇಟ್ಮೆಂಟ್ ಯಾಕೆ ಮ್ಯಾಟರ್ ಆಗಬೇಕು? ಇಲ್ಲ, ಅವ್ರು ದೇವಬಂದು ಸ್ಟೇಟ್ಮೆಂಟ್ ಯಾಕೆ ಮ್ಯಾಟರ್ ಆಗಬೇಕು? ಯಾಕೆ ಮ್ಯಾಟರ್ ಆಗಬೇಕಂದ್ರೆ, ನಮಗೆ ಧರ್ಮ ಭಾಳ ಮುಖ್ಯ. ಧರ್ಮವನ್ನು ಕಾಂಪ್ರಮೈಸ್ ಮಾಡೋದಿಲ್ಲ. ಒಂದು ವಿಷಯ, ದೇಶದ ಮೇಲೆ ನಮಗೆ ಪ್ರೀತಿನೂ ಇದೆ, ಅದನ್ನು ಕಾಂಪ್ರಮೈಸ್ ಮಾಡಲ್ಲ. ಆದ್ದರಿಂದ ಧರ್ಮದ ಆಧಾರದ ಮೇಲೆ ನಾವು ಜೀವನ ಮಾಡೋರು. ಏನ್ರಯ್ಯ ನಿಮ್ಮ ಹಿಂಸೆ? ನಿಮ್ಮದು ಏನು ಹಿಂಗೆ ಹಿಂಸೆ ಕೊಡ್ತೀರಾ ಅಂತ. ಇವತ್ತಿಗೂ ನಾನು ಇಲ್ಲಿ ಜೀವನ ಮಾಡುವಾಗ, ಊಟ ಮಾಡುವ ರೀತಿಯಿಂದ, ನಾನು ಬಿಸ್ನೆಸ್ ಮಾಡುವ ರೀತಿಯಿಂದ, ಎಲ್ಲ ವ್ಯವಸ್ಥೆಗೂ ಧರ್ಮ ನಮಗೆ ಒಂದು ಮಾರ್ಗದರ್ಶಿಯಾಗಿದೆ. ಹಾಗಾಗಿ ನಾವು ಮದ್ಯಪಾನ ಸೇರೋದಿಲ್ಲ, ಸಿಗರೇಟ್ ಸೇರುವುದಿಲ್ಲ. ಯಾಕೆ ಇದೆಲ್ಲ ಮಾಡೋದಿಲ್ಲ? ಧರ್ಮದಲ್ಲಿ ಇದು ನಿಷೇಧ. ಹಾಗೆ ನಾವು ಜೀವನ ಮಾಡ್ಕೊಂಡು ಬಂದಿದ್ದೀವಿ. ಇದೇನು ಹೊಸದಿಲ್ಲ. ಅಯ್ಯಯ್ಯೋ, ನೀನ್ ಯಾರು? 100 ದುಲ್ಲ. ಅಯ್ಯೋ, ನೀನ್ 1000 ದುಲ್ಲ ಆಗಿದ್ರೆ ನನಗೇನು? 1400 years ನಾವು ಮಾತ್ರ ಮಾಡ್ತಿದ್ವ. ಯಹೂದಿಗಳು ಕೂಡ ಇನ್ನೂ ಅರ್ಥ ಆಗೋಂಗ್ ಹೇಳ್ತೀನಿ. ಕ್ರೈಸ್ತರು ಇದೇ ನಡ್ಕೊಳ್ತಾ ಇದ್ದಾರೆ. ಉಮರ್ ಶರೀಫ್, ಧರ್ಮ ಪಾಲನೆ ಅನ್ನೋದು ಸಮಸ್ಯೆ ಅಲ್ಲ ರೀ. ಕಟ್ಟರ್ ಜೈನರಿದ್ದಾರೆ, ಈರುಳ್ಳಿ ತಿನ್ನಲ್ಲ, ಬೆಳ್ಳುಳ್ಳಿ ತಿನ್ನಲ್ಲ, ಒಂದು ಇರ್ಬೇಕು ತೊಂದರೆ ಮಾಡಲ್ಲ, ಗೊತ್ತು. ಕಟ್ಟರ್ ಜೈನರು. ಇನ್ಯಾರೋ ತಮ್ಮ ಧರ್ಮದ ಪ್ರಕಾರ ನಡ್ಕೊಂಡಿರ್ತಾರೆ. ಈ ನಡ್ಕೊಳ್ತಾ ಇರೋದ್ರ ಮೇಲೆ ಕ್ವಶನ್ಸ್ ಯಾವಾಗ ಬರ್ತವೆ ಅಂದ್ರೆ ಸಂಘರ್ಷಗಳು ಶುರುವಾದಾಗ. ಹೌದು, ಇವಾಗ ನನ್ನ ಮಗನೇ, ಅದಕ್ಕೆ ಮನುಷ್ಯ ಹುಟ್ಟಿದ್ಮೇಲೆ ಸ್ವಲ್ಪನಾದ್ರೂ ಇದಿರ್ಬೇಕು ಬುದ್ಧಿ ಅನ್ನೋದು. ಆವಾಗ ಕ್ವಶನ್ಸ್ ಬರೋದು ಖಂಡಿತ. ನಾನೊಬ್ಬ ಡಿವೋಟ್ ಮುಸ್ಲಿಂ ಇದ್ದೀನಿ, ನಾನು 5 ಸಲ ನಮಾಜ್ ಮಾಡ್ತೀನಿ, ಕುರಾನ್ ಓದ್ತೀನಿ, ಮಾಡ್ಕೊಂಡಿದ್ರೆ ಸಮಸ್ಯೆ ಅಲ್ಲ. ಸಮಸ್ಯೆ ಬರೋದು ಯಾವಾಗ ಅಂದ್ರೆ ರೋಡ್ಗಿಳಿದು ಇಂಥದ್ದು ಕೆಲಸ ಮಾಡೋದು. ಕರೆಕ್ಟ್. ಬೀದಿಗಿಳಿದು ಬೆಂಕಿ ಹಾಕಿ, ಕರೆಕ್ಟ್. ಸೊಂಟಕ್ಕೆ ಬಾಂಬ್ ಕಟ್ಕೊಂಡು ಹೋಗಿ ಯಾರನ್ನೋ ಅಮಾಯಕರನ್ನು ಕೊಂದಾಗ ಸಮಸ್ಯೆ ಬರುವಂಥದ್ದು. ಆವಾಗ ಧರ್ಮಗ್ರಂಥನೂ ಸ್ಕ್ರೂಟಿನಿ ಆಗುತ್ತೆ, ಪ್ರವಾದಿಯ ಜೀವನ ಸ್ಕ್ರೂಟಿನಿ ಆಗುತ್ತೆ, ಎಲ್ಲವೂ ಸ್ಕ್ರೂಟಿನಿಗೆ ಒಳಪಡ್ತವೆ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ಇವಾಗ ಇದನ್ನು ನೋಡಕ್ಕೆ ಹೋದರೆ ನೋಡಿ, ಭಾಳ ಲೆಂತಿ ಡಿಸ್ಕಷನ್ಸು. ಇವಾಗ ಯಹೂದಿಗಳಲ್ಲಿ ಬಹಳ ಪಂಗಡಗಳಿವೆ. ಅದರಲ್ಲಿ ಒಂದು ಗ್ರೂಪು ಸೇಮ್ ನಮ್ಮಲ್ಲಿ ಇರುವ ಟೆರರಿಸಮ್ ಅವರಲ್ಲಿನೂ ಕೂಡ ಇದೆ. ಕ್ರೈಸ್ತರಲ್ಲಿ ಒಂದು ಪಂಗಡ ಹೀಗೆ ಕೆಲಸ ಮಾಡ್ತಾರೆ,
ಇವಾಗ ಅವ್ರ ಹೆಸರೆಲ್ಲ ನಾನು ಇವಾಗ ಬಿಚ್ಚಿ ಹಾಕ್ಬಿಟ್ರೆ ಅಷ್ಟೇ ಕಷ್ಟ ಆಗ್ಬಿಡುತ್ತೆ. ಮತ್ತು ಬೌದ್ಧ ಧರ್ಮದಲ್ಲಿ ನಿಮ್ಗೆ ಗೊತ್ತಿದೆ, ಅಲ್ಲಿ ಬರ್ಮಾನಲ್ಲಿ ಏನು ನಡೀತಿಂತ ಜೀನೋಸೈಡ್ ನಡೀತು. ಅಲ್ಲಿ ಹೆಂಗೆ ಕೊಂದಾಕಿದ್ರು ಅಂದರೆ ಅಲ್ಲಿ ಬುದ್ಧಿಸ್ಟ್ ಹಂಗೆ ಮಾಡೋಂಗಿಲ್ಲ, ಆದರೆ ಅದರಲ್ಲಿ ಕೂಡ ಒಂದು ಪಂಗಡದವರು ಅಂಥದ್ದು ಕೆಲಸ ಮಾಡಿದ್ದಾರೆ. ಸೊ ವಾಟ್ ಐ ಸೇ, ಎಲ್ಲ ಧರ್ಮದಲ್ಲಿ ಎಕ್ಸ್ಟ್ರೀಮಿಸ್ಟ್ ಇದ್ದಾರೆ, ಆದರೆ ನಮ್ಮ ಧರ್ಮದಲ್ಲಿ ಇವತ್ತಿಗೆ ಸ್ವಲ್ಪ ಜಾಸ್ತಿನೇ ಇದ್ದಾರೆ. ಇದಕ್ಕಿಂತ ನಾನು ಏನು ಹೇಳೋಕ್ಕಾಗತ್ತೆ? ಇದ್ದಾರೆ, ಸ್ವಲ್ಪ ಜಾಸ್ತಿ, ಏನು ಮಾಡೋಕ್ಕಾಗತ್ತೆ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಲ್ಪಸಂಖ್ಯಾತರ ಜೊತೆಗಿನ ತಿಕ್ಕಾಟ ಅಲ್ಲ ಅದು. ಇಟ್ ಈಸ್ ನಾಟ್ ದಿ ಫ್ರಿಕ್ಷನ್ ಬಿಟ್ವೀನ್ ಮೆಜಾರಿಟಿ ಆ್ಯಂಡ್ ಮೈನಾರಿಟಿ. ಮೈನಾರಿಟಿಯಲ್ಲೂ ಸುಮಾರು ಜನ ಇದ್ದಾರೆ. ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಸಿಖ್ಖರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಪಾರ್ಸಿಗಳಿದ್ದಾರೆ, ಯಹೂದಿಗಳಿದ್ದಾರೆ ಭಾರತದಲ್ಲಿ. ಯಾರ ಜೊತೆಗೂ ತಿಕ್ಕಾಟ ಆಗೋದಿಲ್ಲ. ಯಾಕೆ ಮುಸ್ಲಿಮ್ಸ್ ಜೊತೆಗೆ ಮಾತ್ರ ತಿಕ್ಕಾಟ ಆಗುತ್ತೆ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನಮ್ಮವರು ಬೇಕಂತಲೇ ಬ್ಯಾಕ್ವರ್ಡ್ ಆಗಿ ಹೋಗ್ಬಿಟ್ಟಿದ್ದಾರೆ. ಹಿಂದುಳಿದ ಸಮುದಾಯಕ್ಕೆ ನಾವೇ ಹೋಗ್ಬೇಕಂತ ಹೋಗಿದ್ದೀವಿ. ಅದು ಹೇಗಂದರೆ, ಫ್ರೀಡಮ್ ಫೈಟ್ ನಡೆಯುವಾಗ ನಮ್ಮಲ್ಲಿ ಕೆಲವರು ಫತ್ವಾ ಕೊಟ್ಟರು. ಏನಂತ ಹೇಳಿ, ಇಂಗ್ಲೀಷ್ ಭಾಷೆಯನ್ನು ಕಲಿಬಾರದು, ಇಂಗ್ಲೀಷ್ ಭಾಷೆ ನಮ್ಗೆ ಬೇಡ, ಅದು ನಮ್ಮ ವಿರೋಧಿಗಳ ಭಾಷೆ ಅಂತ ಒಂದು ಫತ್ವಾವನ್ನು ಹೊರಡಿಸಿದ್ರು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು. ಇವತ್ತು ಅದರ ಪರಿಣಾಮ ನೋಡಿ. ಸಚಾರ್ ಕಮಿಟಿ ರಿಪೋರ್ಟ್ ನಿಮ್ಗೆ ಗೊತ್ತಿದೆ. ದ ಲೀಸ್ಟ್ ಎಜುಕೇಟೆಡ್, ದ ಲೀಸ್ಟ್ ಲಿಟ್ರೇಟ್ ಕಮ್ಯುನಿಟಿ ಇನ್ ಇಂಡಿಯಾ ಈಸ್ ದಿ ಮುಸ್ಲಿಂ ಕಮ್ಯುನಿಟಿ. ಹಾಗೆ ನಾವು ಹಿಂದೂ ಉಳಿದು ಬಂದುಬಿಟ್ಟಿದ್ವಿ. ವಿ ಆರ್ ಗಾನ್. ನೀವು ಸಮಸ್ಯೆ ಒಂದು ಕಡೆ ಇದೆ, ನೀವು ಇನ್ನೊಂದು ಕಡೆ ಹುಡುಕ್ತಾ. ಒಂದೇ ನಿಮಿಷ. ಜಾತಿ ಧರ್ಮ ಭಾಷೆ ಅನ್ಕೊಂಡು ಹೊಡೆದಾಡಿ ಸಾಯ್ತಾ ಇರ್ತಾರೆ ನನ್ನ ಮಕ್ಕಳ. ಯಾರೋ ಒಬ್ಬ ಮೌಲ್ವಿ ಇಂಗ್ಲೀಷ್ ಕಲಿಬೇಡಿ ಅಂತ ಫತ್ವಾ ಹೊರಡಿಸಿದ್ರೆ ಇಡೀ ಕಮ್ಯುನಿಟಿ ಅದನ್ನು ಕೇಳ್ಬೇಕಾ? ವೈ? ನಾ ಹೇಳೋದು ಲಾಜಿಕಲ್. ಕರೆಕ್ಟ್. ಹಾಂ, ಈಗ ಹಿಂದೂಗಳಿಗೆ ತುಂಬ ಜನ ಕರೆ ಕೊಡ್ತಾರೆ ರೀ. ಒಬ್ಬೊಬ್ರು 10 ಮಕ್ಕಳನ್ನ ಮಾಡ್ಕೊಳ್ಳಿ ಅಂತಾರೆ. ಅಂಥ ಕರೆಗಳನ್ನು ಕೊಡೋರ್ನ ಹೇಳ, ಮನೇಲಿ ಎಲ್ಲೋ ಹಿಂದೂಗಳ ತಲವಾರು ಇಟ್ಕೋಬೇಕು ಅಂತಾರೆ. ಹಂಗೆ ಕರೆ ಕೊಡೋರು ಭಾಳ ಜನ ಇದ್ದಾರೆ. ಹೌ ಮೆನಿ ಹಿಂದೂಸ್ ಟೇಕ್ ಇಟ್ ಸೀರಿಯಸ್ಲಿ? ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಯಾಕೆ ಫತ್ವಾಗಳನ್ನು ಸೀರಿಯಸ್ ಆಗಿ ತಗೋಬೇಕು? ಕರೆಕ್ಟ್. ಅದನ್ನ ಯಾಕೆ ಫಾಲೋ ಮಾಡಬೇಕು? ಅದು ಯಾಕೆ ಬೈಂಡಿಂಗ್ ಆಗಬೇಕು? ಅದು ಕ್ವೆಶ್ಚನ್ ಮಾಡುವ ಒಂದು ಪರಿಸ್ಥಿತಿನಲ್ಲಿ ಇವತ್ತು ನಮ್ಮ ಸಮುದಾಯ ಇದೆ. ಇವತ್ತಿಗೆ ಮುಂಚಿನ ಥರ ಏನೇ ಒಂದು ಫತ್ವಾ ಕೊಟ್ಬಿಟ್ರೆ ಅದನ್ನು ಹಾಗೆ ಪಾಲಿಸಬೇಕಂತ ಯಾರು ಮುಂದೆ ಬರ್ತಿಲ್ಲ. ಇವತ್ತು ಅವರ ಒಂದು ಪಂಗಡಗಳಿವೆ, ಅವರು ಒಂದು ರೀತಿಯಲ್ಲಿ ಒಂದು ಫತ್ವಾ ಹೊರಡಿಸಿದ್ರೆ ಆ ಪಂಗಡದವರು ಫಾಲೋ ಮಾಡ್ತಾರೆ. ಇವ್ನ್ಯಾವನ ಸೆಡೆ ನನ್ನ ಮಗ. ಅದು ಯಾಕೆ ಕಡಿಮೆ ಆಗ್ತಿಲ್ಲ ಅಂದರೆ, ಎರಡು ಸಮುದಾಯದಲ್ಲಿ ಕೂಡ ನಾವು ಒಂದು ರೀತಿಯ ಸಂವಾದವನ್ನು ಬೆಳೆಸಬೇಕಾಗಿದೆ. ಎರಡೂ ಸಮುದಾಯಗಳೇನೆ. ಏನಂದರೆ, ಹಿಂದೂ ಸಮುದಾಯ ಮತ್ತು ಮುಸ್ಲಿಂ ಸಮುದಾಯ ನಡುವೆ ಇರುವ ಗೊಂದಲ ಇದು. ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಆಗಲಿ, ಇಲ್ಲ ಇಡೀ ಇಂಡಿಯಾನಲ್ಲಿ ಆಗಲಿ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯ ನಡುವೆ ಎಲ್ಲಿನೂ ಪ್ರಾಬ್ಲಮ್ ಇಲ್ಲ. ಇದೆಯಾ? ಎಲ್ಲಿನೂ ಇಲ್ಲ. ಮುಸ್ಲಿಂ ಮತ್ತು ಜೈನ್ ಸಮುದಾಯ ನಡುವೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಿದು ಮುಸ್ಲಿಂ ಮತ್ತು ಹಿಂದೂ ಸಮುದಾಯ ನಡುವೆ ಈ ಒಂದು ಗೊಂದಲ? ಮತ್ತು ಈ ಗೊಂದಲ ಇದ್ದರೆ ಅದನ್ನು ದೂರ ಮಾಡೋಕ್ಕೆ ಏನು ಮಾಡಬೇಕು? ಬನ್ನಿ ಕೂತ್ಕೊಳ್ಳೋಣ, ಮಾತಾಡೋಣ. ಏನು ಅಂತ ಸಂವಾದ ಮಾಡ್ತೀರಿ? ನನ್ನ ಪ್ರಶ್ನೆ ಇರೋದೇ. ಶುರು ಮಾಡಿ. ಅಲ್ಲ, ಒಂದೇ ನಿಮಿಷ. ಹಿಂದೂ ಬಹುದೇವಾರಾಧಕರು, ದೇವನೊಬ್ಬ ನಾಮ ಹಲವು ಅಂತಾರೆ. ಯಾರು ಯಾವ ದೇವರನ್ನ ಹೆಂಗೆ ಪೂಜೆ ಮಾಡಿದ್ರು ಅಂತಿಮವಾಗಿ ಹೋಗಬೇಕಾದಲ್ಲೇ ಹೋಗೋದು. ದಟ್ ಈಸ್ ದೇರ್ ಬಿಲೀಫ್. ನಾನ್ ಲೋಕಲ್ ಅಂದ್ರೆ ನನ್ಕಿಂತ ಲೋಕಲ್ ಅಲ್ಲ ನೀನು. ದೇವರೇ ಇಲ್ಲ ಅನ್ಕೊಂಡವನು ಕೂಡ ಅಲ್ಲೊಂದು ಸ್ವರ್ಗ ಅಂತಿದ್ರೆ ಅಲ್ಲಿಗೆ ಹೋಗಬಹುದು ಅನ್ನೋದು ಅವ್ರ ಬಿಲೀಫು. ನಿಮ್ಮ ಪ್ರಕಾರ ಅವರು ಪಾಪಿಗಳು, ನರಕಕ್ಕೆ ಹೋಗ್ತಾರೆ. 70,000 ವರ್ಷ ರೌರವ ನರಕದಲ್ಲಿರ್ತಾರೆ, ಕಾಫಿರರು. ಹಂಗಿದ್ದಾಗ ಒಂದು ಸಮಾನ ಸ್ಟೇಜ್ ಆಗೋದಿಲ್ಲ ರೀ ಮಾತುಕತೆ ಮಾಡೋದಕ್ಕೆ. ಒಳ್ಳೆ ಪ್ರಶ್ನೆ ಮಾಡಿದ್ದೀರಾ. ಇವಾಗ ನಾನು ಒಂದು ಹೇಳ್ಕೊತೀನಿ, ಎಲ್ಲ ಹಿಂದೂಗಳು ಕಾಫಿರ್ಗಳು ಅಲ್ಲ. ಏನು ನಾ ಮಾತಾಡ್ದೆ, ನೀನು ಸುಳ್ಳು ಹೇಳ್ಬೇಡ. ಓಕೆ, ಎಲ್ಲ ಹಿಂದೂಗಳು ನರಕಕ್ಕೆ ಹೋಗೋರು ಅಲ್ಲ. ಆಯ್ತಾ? ಇವಾಗ ನೆಕ್ಸ್ಟ್, ಎಲ್ಲ ಮುಸ್ಲಿಂಗಳು ಸ್ವರ್ಗಕ್ಕೆ ಹೋಗೋರು ಅಲ್ಲ. ಓಕೆ ಓಕೆ, ಎಲ್ಲ ಮುಸ್ಲಿಂಗಳು ಅಲ್ಲ. ಓಕೆ. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತದ ಮುಸ್ಲಿಂ ಸಮುದಾಯದ ಶೈಕ್ಷಣಿಕ ಹಿನ್ನಡೆ ಮತ್ತು ಸಾಮಾಜಿಕ ಸೌಹಾರ್ದತೆಯ ಬಗ್ಗೆ ಚರ್ಚಿಸಲಿದ್ದೇವೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನಡೆದ ಸಂವಾದದಲ್ಲಿ ಉಮರ್ ಶರೀಫ್ ಅವರು ಅತ್ಯಂತ ಪ್ರಮುಖ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವರ ಪ್ರಕಾರ, ಸ್ವಾತಂತ್ರ್ಯ ಪೂರ್ವದಲ್ಲಿ ಇಂಗ್ಲಿಷ್ ಭಾಷೆಯನ್ನು ಕಲಿಯಬಾರದು ಎಂದು ನೀಡಲಾಗಿದ್ದ ಫತ್ವಾಗಳು ಇಂದು ಸಮುದಾಯವು ವೃತ್ತಿಪರ ರಂಗದಲ್ಲಿ ಹಿಂದುಳಿಯಲು ಒಂದು ಮುಖ್ಯ ಕಾರಣವಾಗಿದೆ. ಆದರೆ ಈಗ ಕಾಲ ಬದಲಾಗಿದೆ.
ಕೇವಲ ಭಾವನೆಗಳಿಗೆ ಒತ್ತು ನೀಡದೆ ಶಿಕ್ಷಣಕ್ಕೆ ಆದ್ಯತೆ ನೀಡುವುದು ಸಮುದಾಯದ ಅಭಿವೃದ್ಧಿಗೆ ಬಹಳ ಮುಖ್ಯ. ಇನ್ನು ಸೌಹಾರ್ದತೆಯ ವಿಚಾರಕ್ಕೆ ಬಂದರೆ ಇಸ್ಲಾಂ ಧರ್ಮವು ಇತರ ಧರ್ಮದವರನ್ನು ಗೌರವಿಸುವುದನ್ನೇ ಕಲಿಸುತ್ತದೆ. ಪ್ರವಾದಿ ಮುಹಮ್ಮದರ ಚಿಕ್ಕಪ್ಪ ಬಹುದೇವಾರಾಧಕರಾಗಿದ್ದರೂ ಅವರ ನಿಧನದ ಸಮಯದಲ್ಲಿ ಪ್ರವಾದಿಗಳು ಕಣ್ಣೀರು ಹಾಕಿದ್ದರು ಎಂಬ ಉದಾಹರಣೆ ನಮ್ಮ ಮುಂದಿದೆ. ಅಂದರೆ ಧರ್ಮ ಯಾವುದಿದ್ದರೂ ಮಾನವೀಯತೆ ಮತ್ತು ಪ್ರೀತಿ ದೊಡ್ಡದು. ಸಮಾಜದಲ್ಲಿ ಶಾಂತಿ ನೆಲೆಸಬೇಕಾದರೆ ಮುಕ್ತ ಸಂವಾದ ಮತ್ತು ಪರಸ್ಪರ ಸಹಕಾರ ಅಗತ್ಯ. ಕುರಾನ್ ಬೋಧಿಸುವಂತೆ ಯಾವುದೇ ಒಳ್ಳೆಯ ಕಾರ್ಯದಲ್ಲಿ ನಾವು ಎಲ್ಲರೊಂದಿಗೆ ಕೈಜೋಡಿಸಬೇಕು. ನಮ್ಮ ನಡುವಿನ ಗೊಂದಲಗಳನ್ನು ಸಂವಾದದ ಮೂಲಕ ಬಗೆಹರಿಸಿಕೊಂಡು ಮುಂದೆ ಸಾಗೋಣ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.